ಸೊ ಈಗ LPG ಮತ್ತು ಇಂಧನ ಎರಡಕ್ಕೂ ಕೂಡ ನಾವು ಆಲ್ಟರ್ನೇಟಿವ್ಸ್ನ ಅಂದರೆ ಪರ್ಯಾಯಗಳನ್ನು ಹುಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಬಹುಶಃ ಹಿಂದೆಂದಿಗಿಂತ ಇವತ್ತು ಜಾಸ್ತಿ ನಮಗೆ ರಿಯಲೈಸ್ ಆಗ್ತಾ ಇದೆ ಅಂತ ಅನಿಸುತ್ತೆ ಫಾರ್ ಇಂಡಿಯನ್ಸ್. ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ಏನೆಲ್ಲ ಸಾಧ್ಯತೆಗಳಿದೆ ಆಲ್ಟರ್ನೇಟಿವ್ಸ್ ಅಂತ ನೋಡೋದು? ಒಂದು ಶಾರ್ಟ್ ಟರ್ಮ್, ಒಂದು ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ದಲ್ಲಿ ಇಮಿಡಿಯೇಟ್ಗೆ ಅಂತ ಅಂದರೆ ಅವಾಗೆ ಹಳ್ಳಿಊರಲ್ಲಿ ಕಟ್ಟಿಗೆ ಗಿಟ್ಟಿಗೆಲ್ಲ ಬಳಸ್ತಾ ಇದ್ದಾರೆ ಸ್ವಲ್ಪ. ಆದಮೇಲೆ ಇದು ನಾವು ತಿಂಬೋ ತಿಂಡಿಗಳಿಗೂ ಚೇಂಜಸ್ ಬರ್ತಾ ಇದ್ದಾವೆ. ನಿಮ್ಗೆ ಗೊತ್ತಿರ್ಬೋದು, ಈ ತುಂಬ ಗಂಭೀರವಾದ ಸಮಸ್ಯೆ ಇದ್ದವಾಗ ಭಾಳ ಹೋಟೆಲ್ಸ್ ದೋಸೆ ಕೊಡಲಿಲ್ಲ, ಪೂರಿ ಕೊಡಲಿಲ್ಲ, ಬರೀ ಉಪ್ಪಿಟ್ಟು ಅಂತವಲ್ಲಿ ಮಾತ್ರ. ಬಟ್ ಸರ್, ಐ ಹೋಪ್ ಯು ಆಲ್ಸೋ ಅಗ್ರಿ, ನಾವು ಇಂಡಿಯನ್ಸ್ ತಿನ್ನೋ ಅದಕ್ಕಾಗಿ ಅಂಥವಸ್ ಎಲ್ಲ ವಯಬಲ್ ಸೊಲ್ಯೂಷನ್ಸ್ ಅಲ್ಲ. ನಾನು ಕಂಪ್ಲೀಟಾಗಿ ಅಗ್ರಿ ಮಾಡ್ತೇನೆ. ಸೊ ಶಾರ್ಟ್ ಟರ್ಮ್ದಲ್ಲಿ ಏನು ಮಾಡ್ಬೋದು ಅಂತ ಅಂದರೆ ಸಮ್ ಶಿಫ್ಟಿಂಗ್ ಟುವರ್ಡ್ಸ್ ಎಲೆಕ್ಟ್ರಿಕ್ ಸ್ಟವ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಇದು ಇಮಿಡಿಯೇಟ್ ಆಗಿ ಪಾಸಿಬಿಲಿಟಿ ಆಯಿತು. ಸೋಲಾರ್ ಇದು ಎಲೆಕ್ಟ್ರಿಕ್ ಸ್ಟವ್ಸ್, ನಾಟ್ ಇವನ್ ಸೋಲಾರ್ ಸ್ಟವ್ಸ್ ಬಟ್ ಎಲೆಕ್ಟ್ರಿಕ್ ಸ್ಟವ್ಸ್. ಅದಕ್ಕೇನಂತ ಇಂಡಕ್ಷನ್ ವೆಜಲ್ಸ್, ಇಂಡಕ್ಷನ್ ವೆಜಲ್ಸ್ ಎಲ್ಲ ತಗೊಬೇಕು. ಅದು ಮಾಡಿದ್ರೆ ಏನಾಗ್ತದೆ ಅಂದರೆ ಒಂದು 20%, 30%, 40% ಶಿಫ್ಟ್ ಆಗ್ಬೋದು. ಅದು ಶಾರ್ಟ್ ಟರ್ಮ್ದಲ್ಲಿ. ಲಾಂಗ್ ಟರ್ಮ್ದಲ್ಲಿ ವಿ ಹ್ಯಾವ್ ಟು ಡೈವರ್ಸಿಫಿಕೇಶನ್ ಮಾಡಲೇಬೇಕು. ನಾವು ಇವಾಗ 90% ಗ್ಯಾಸ್ ಮೇಲೆ ಡಿಪೆಂಡ್ ಆಗ್ತಿದ್ರೆ ಒಂದು 40% 50% ಬರಬೇಕು. ಅದು ಯಾವ ಸಾಧ್ಯ ಆಗ್ತೈತೆ ಅಂತ ನಾವು ಶಿಫ್ಟ್ ಆದರೆ ಎಲೆಕ್ಟ್ರಿಕ್ ಸ್ಟವ್ಸ್ಗೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಶಿಫ್ಟ್ ಆದರೆ ಅವಾಗ ಆಗ್ತೈತೆ. ಬಟ್ ಅವಾಗ ನಾವು ಈ ಎಲೆಕ್ಟ್ರಿಸಿಟಿ ಶಿಫ್ಟ್ ಆಗಬೇಕು ಅಂತ ಅಂದರೆ ಸೋಲಾರ್ ಎನರ್ಜಿ ತುಂಬ ಜಾಸ್ತಿ ಆಗಬೇಕು, ವಿಂಡ್ ಎನರ್ಜಿ ತುಂಬ ಜಾಸ್ತಿ ಆಗಬೇಕು. ಆದಮೇಲೆ ಇದು ಸೋಲಾರು, ವಿಂಡು, ಇನ್ನೊಂದು ಹೈಡ್ರೋ ಹಂಗೆ ಐತೆ. ಬಟ್ ಸಮ್ ಪ್ರೊಡಕ್ಷನ್ ಹೈಡ್ರೋ, ಈ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅಂತಂದರೆ ನಾವು ಕನಿಷ್ಠ ಅಂದರೆ ಥರ್ಮಲ್ ಪವರ್ ಅಷ್ಟು ನಂಬಿಕಿಲ್ಲ. ಯಾಕಂತಂದ್ರೆ ಕೋಲ್ ರಿಸರ್ವ್ಸ್ ಆರ್ ಖಾಲಿ ಆಗ್ಬೋದು. ಸೊ ಅದಕ್ಕಾಗಿ ಅದೊಂದು ಸಮಸ್ಯೆ ಇದೆ. ಬಟ್ ಈ ಮೂರು ಜಾಸ್ತಿ ಆಗಬೇಕು. ಸೋಲಾರ್ ಅಂದ್ರೆ ಸೋಲಾರಿಂದ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಿ ಸೊ ದಟ್ ಸ್ವಲ್ಪ ಕಡಿಮೆ ಬೆಲೆಗೆ ವಿದ್ಯುತ್ ಶಕ್ತಿ ಸಿಗುತ್ತೆ ಅಂತ ಸೋಲಾರ್ ಪಾರ್ಕ್ಸ್ ಮಾಡಬೇಕು. ಸುಮಾರಾಗಿ ಡಿಫರೆಂಟ್ ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾವೆ ಸೋಲಾರ್ ಪಾರ್ಕ್ಸ್ ಮೇಲೆ. ಹಂಗೆ ವಿಂಡ್ ಎನರ್ಜಿ ಮೇಲೆ ಫೋಕಸ್ ಮಾಡ್ತಾರೆ. ಬಟ್ ಎಲ್ಲಿ ಆಗ್ತಾ ಇಲ್ಲ ಅಂತಂದರೆ ಹೌಸ್ ಹೋಲ್ಡ್ಸ್ ಮಾಡ್ತಾ ಇಲ್ಲ. ಎಕ್ಸಾಕ್ಟ್ಲಿ, ಮನೆಗೆ ಆಗ್ತಾ ಇಲ್ಲ. ಇಷ್ಟು ನಮ್ಮ ದೇಶದಲ್ಲಿ ಎಷ್ಟುವರೆಗೆ ಬೇಕಿದ್ರೆ ಅಷ್ಟುವರೆಗೆ ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ರೂಫ್ ಟಾಪ್ ಮೇಲೆ ನಾವು ಅದನ್ನೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ. ಸೊ ಅದಕ್ಕಾಗಿ ಒಂದು ಸ್ಕೀಮ್ ಕೂಡ ಐತೆ, PM ಸೂರ್ಯಘರ್ ಏನೋ ಅಂತ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ. ಬಟ್ ಇನ್ನು ಅದು ಅಷ್ಟೊಂದು ಇರಲಿಲ್ಲ. ಅದು ರೀಚ್ ಆಗಬೇಕಂತಂದ್ರೆ ಒಂದು 40-50 ಇಯರ್ಸ್ ಆಗ್ತೈತೆ. ನನ್ನ ಉದ್ದೇಶ ಏನಂತ ಅಂದರೆ ಅಟ್ಲೀಸ್ಟ್ ಬೈ 2050 2050 ನಾವು ಒಂದು 40-50% ಆಫ್ ಅವರ್ ಕುಕಿಂಗ್ and our movement, movement by cars ಆಗಲಿ, ಟೂ ವೀಲರ್ಸ್ ಆಗಲಿ, ಟ್ರಕ್ಸ್ ಆಗಲಿ, ಬಸ್ಸಸ್ ಆಗಲಿ, ಇವೆಲ್ಲ ಎಲೆಕ್ಟ್ರಿಸಿಟಿಗೆ ಕನ್ವರ್ಟ್ ಮಾಡ್ಕೊಬೇಕು. ಅವಾಗೆ ನಮಗೆ ಇದರಲ್ಲಿದ್ದ ಒಂದು ಶಾಶ್ವತ ಒಂದು ಪರಿಷ್ಕಾರ ಸಿಗುತ್ತೆ.